ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ವಜ್ರ ಕಾಫಿ ತಗೊಳ್ಳೋ. ಕಾಫಿ? ನೀನ್ ಯಾಕಮ್ಮ ಕಾಫಿ ಎಲ್ಲ ಮಾಡೋಕೆ ಹೋಗ್ತೀಯಾ? ಏನ್ ಮಾಡೋದಪ್ಪ, ಈ ಮನೇಲಿರೋ ಹೆಣ್ಮಕ್ಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಮನೇಲಿರೋ ಹಿರಿಯರಿಗೆ ಒಂದೊಂದು ಲೋಟ ಕಾಫಿ ಮಾಡಿಕೊಡ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ವಲ್ಲಪ್ಪ. ನನಗಂತೂ ಬೆಳಿಗ್ಗೆ ಬೆಳಿಗ್ಗೆ ಕಾಫಿ ಕುಡಿದೆ ಹೋದ್ರೆ ದಿನನೇ ಹುಟ್ಟೋಲ್ಲ. ನನಗೆ ಅಂತ ಮಾಡಿಕೊಂಡೆ, ಹಾಗೆ ನಿನಗೂ ಮಾಡಿದೆ. ತಗೋ. ಏನು ಹೆಂಡತಿ ನೆನ್ಪು ಮಾಡ್ಕೊಳ್ತಾ ಇದೀಯಾ? ನೀನೇನೋ ನೆನ್ಪು ಮಾಡ್ಕೊಳ್ತಾ ಇದೀಯಾ, ಆದ್ರೆ ಅವಳಿಗೆ ನಿನ್ ನೆನ್ಪೇ ಇಲ್ವೇ? ಕಾವೇರಿನ ನಾಗಾರ್ಜುನ್ ಕರ್ಕೊಂಬ ಅಂತ ಬಿಟ್ಟು ಬಂದವನೇ ನಾನಲ್ವೇನಮ್ಮ. ನೀನೇನೋ ಬಿಟ್ಟು ಬಂದೆ, ಆದ್ರೆ ಮನೇಲಿ ಗಂಡ ಒಬ್ಬನೇ ಇರ್ತಾನೆ ಅನ್ನೋ ಪರಿಜ್ಞಾನನಾದ್ರೂ ಬೇಡವೇನಪ್ಪ ಅವಳಿಗೆ? ಅಯ್ಯೋ ಹೋಗ್ಲಿ ಬಿಡಮ್ಮ. ಏನೇ ಪತಿವ್ರತ ಶಿರೋಮಣಿ, ಗಂಡ ಮನೆ ಏನಾದ್ರೂ ನೆನ್ಪಿದೇನೆ ನಿನ್ಗೆ? ಮಗನ್ ಜೊತೆಗೆ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ಯಾ? ಅಮ್ಮ ಸ್ವಲ್ಪ ಸುಮ್ಮನೆ ಇರ್ತೀಯ? ನಾನು ಮಾತಾಡ್ತೀನಿ. ಕಾವೇರಿ, ನಾಗಾರ್ಜುನ ಇಲ್ಲಿ ನಿನ್ನೆ ಕೇಳ್ತಾ ಇರೋದು, ನಿನ್ನ ಮಗ ಎಲ್ಲಿ? ಅವನು ಬರ್ಲಿಲ್ಲ. ಅವನು ಬರ್ಲಿಲ್ವೋ ಅಥವಾ ನೀನ್ ಕರೀಲಿಲ್ವೋ? ನಾನು ಕರೆದ್ರು ಅವನು ಬರ್ಲಿಲ್ಲ. ಅದೇ ಯಾಕೆ ಬರ್ಲಿಲ್ಲ ಅಂತ. ಅವನು ನಿಮ್ಮ ಮನೆಗೆ ಬರ್ಬೇಕು ಅಂದ್ರೆ ಏನ್ ಕಂಡೀಷನ್ ಹಾಕಿದ್ದ ಅಂತ ನಿಮ್ ಮಗ ನಿಮ್ಗೆ ಹೇಳಿರ್ಬೇಕಲ್ಲ. ನಾಗಾರ್ಜುನ ಇಲ್ಲದೆ ನೀನು ಈ ಮನೆಗೆ ಬರಬಾರ್ದು ಅಂತ ನಾನು ಕಂಡೀಷನ್ ಹಾಕಿದ್ದೆ ತಾನೆ? ಅವ್ನು ಬರಲ್ಲ ಅಂದ್ರೆ ನಾನೇನ್ರಿ ಮಾಡಕ್ಕಾಗತ್ತೆ? ಅವನೇ ನೀನು ಸಣ್ಣ ಮಗುನ ಎಳ್ಕೊಂಡು ಅವನನ್ನ ಕಂಕಲ್ ಕೂರ್ಸ್ಕೊಂಡು ಕರ್ಕೊಂಡ್ ಬರೋದಕ್ಕೆ. ನಾಗಾರ್ಜುನ ಇಲ್ಲದೆ ನೀನು ಈ ಮನೆಗೆ ಬರಬಾರ್ದು ಅಂತ ಹೇಳಿದ್ದೆ. ನೀನ್ ನನ್ನ ಕಂಡೀಷನ್ ಮೀರಿದ್ಯಾ? ಕಂಡೀಷನ್? ಜೀವಾವಧಿ ಶಿಕ್ಷೆ ಗುರಿಯಾಗಿರೋ ಕೈದಿಗಳಿಗೂ ಇಂಥ ಕಂಡೀಷನ್ ಇರೋದಿಲ್ಲ. ಅವ್ರಿಗೆ ಏನೇ ಜೈಲಿನ ಕಾಂಪೌಂಡ್ ಒಳಗಡೆನೆ ಬಿದ್ದಿರ್ಬೇಕು ಅನ್ನೋ ಕಂಡೀಷನ್ ಇದ್ರೂ ಕೂಡ ಅವ್ರಿಗೆ ಕೊಡ್ಬೇಕಾದ ಸೌಲಭ್ಯಗಳನ್ನ ಕೊಟ್ಟಿರ್ತಾರೆ. 3 ಹೊತ್ತು ಊಟ ಕೊಟ್ಟಿರ್ತಾರೆ, ಬಟ್ಟೆ ಕೊಟ್ಟಿರ್ತಾರೆ, ಸ್ನಾನ ಮಾಡೋದಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಆದ್ರೆ ನೀವು ಅವನು ಬರ್ದೆ ನಾನು ಬರಬಾರ್ದು, ಅವನನ್ನು ಜೊತೆಲೆ ಕರ್ಕೊಂಡ್ ಬರ್ಬೇಕು ಅನ್ನೋ ಕಂಡೀಷನ್ ಹಾಕಿದ್ರೆ ಸರಿ. ನನ್ನ ಬಟ್ಟೆ ಊಟದ ವ್ಯವಸ್ಥೆ ಏನು? ಯಾಕೆ ಆ ಅಹಲ್ಯಾಗೆ ನಿನ್ಗೆ 2 ತುತ್ತು ಊಟ ಹಾಕೋ ಗತಿ ಇರ್ಲಿಲ್ವಂತ? 2 ತುತ್ತಲ್ಲ ರೀ, ಅವಳಿಗೆ ಮೃಷ್ಟಾನ್ನ ಭೋಜನ ಮಾಡಿ ಹಾಕೋ ಗತಿ ಇರಬಹುದು. ಆದ್ರೆ ಅದನ್ನ ತಿನ್ನೋ ಯೋಗ್ಯತೆ ನನಗೇನಿದೆ? ಅಹಲ್ಯ ನನಗೇನ್ರಿ ಆಗ್ಬೇಕು? ಅಕ್ಕನ, ತಂಗಿನ, ಬಂಧುನ, ಇಲ್ಲ ಬಳಗನ? ಯಾಕೆ ನನಗೆ ಅವಳಿಗೆ ಇರೋ ಸಂಬಂಧ ನಿನಗೆ ಗೊತ್ತಿಲ್ವಾ? ಅಥವಾ ಆ ಸಂಬಂಧನ ನನ್ನ ಬಾಯಲ್ಲಿ ಹೇಳಿಸ್ಬೇಕು ಅಂತ ಕೇಳ್ತಾ ಇದೀಯಾ? ನಿಮ್ಮ ಅವಳ ಸಂಬಂಧ ಏನೇ ಆಗಿರ್ಲಿ, ಆದ್ರೆ ಅವಳಿಗೂ ನನಗೂ ಏನ್ರಿ ಸಂಬಂಧ? ಅವಳನ್ನ ಯಾವತ್ತಾದ್ರೂ ನನಗ್ ಪರಿಚಯ ಮಾಡಿಸಿದ್ರ, ಇಲ್ಲ ನನ್ನನ್ನೇನಾದ್ರೂ ಅವಳಗ್ ಪರಿಚಯ ಮಾಡಿಸಿದ್ರ? ಅಥವಾ ನನ್ನನ್ನ ಅವಳ ಮನೆಗೆ ಏನಾದ್ರೂ ಕರ್ಕೊಂಡು ಹೋಗಿದ್ರ, ಇಲ್ಲ ಅವಳನ್ನ ನಮ್ಮ ಮನೆಗೆ ಏನಾದ್ರೂ ಕರ್ಕೊಂಡು ಬಂದಿದ್ರ? ಅವಳನ್ನ ಯಾವತ್ತಾದ್ರೂ ನನ್ನ ಮನೆಗೆ ಕರೆದು ಊಟಕ್ಕೆ ಹಾಕಿದ್ನ, ಅಥವಾ ನಾನು ಅವಳ ಮನೆಗೆ ಹೋಗಿ ಕೈ ತೊಳ್ದಿದ್ನ? ಅಂದಮೇಲೆ
ಅವಳು ಯಾಕ್ರಿ ನನಗೆ ಊಟಕ್ಕೆ ಹಾಕ್ಬೇಕು? ಅವಳ ಮನೇಲಿ ಊಟ ಮಾಡೋ ಹಕ್ಕು ನನಗೇನ್ರಿ ಇದೆ? ಹೇಳಿ ಕೇಳಿ ಅವಳು ನನ್ನ ಸೌತಿ, ನನ್ನ ಅವಳ ಮಧ್ಯೆ ಸೌಹಾರ್ದತೆ ಅನ್ನೋದು ಸಾಸಿವೆ ಕಾಳಷ್ಟಾದ್ರೂ ಇತ್ತ? ಅದ್ ನಿಮಗ್ ಗೊತ್ತಿಲ್ಲ, ನೀವು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ನಿಮ್ ಪಾಡಿಗೆ ನೀವು ನನ್ನನ್ನ ಅವಳ ಮನೇಲಿ ಬಿಟ್ಬಿಟ್ಟು ಬಂದ್ಬಿಟ್ರಿ. ಹಾಗಿದ್ರೆ ನೀನು ಇಷ್ಟು ದಿವಸ ಆ ಮನೇಲಿ ಅನ್ನ ನೀರು ಮುಟ್ಟದೆ ಉಪವಾಸ ಇದ್ದೆ ಅನ್ನು? ಇಲ್ಲ ಅತ್ತೆ, ಮನಸ್ಸಿಗಿರೋ ವಿವೇಚನೆ ಹೊಟ್ಟೆಗಿರೋದಿಲ್ಲ. ಹಾಗೆ ಹಸಿವಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋ ಚಿಂತೆ ಇರೋದಿಲ್ಲ ಅಲ್ವಾತ್ತೆ? ಅಹಲ್ಯ ಮನೇಲೆ ಊಟ ಮಾಡ್ದೆ, ನೀರು ಕುಡ್ದೆ, ಅವಳು ಬಟ್ಟೆನೆ ಉಟ್ಕೊಂಡೆ. ಈ ಎಲ್ಲ ವ್ಯವಸ್ಥೆ ಮಾಡ್ಬೇಕಾಗಿತ್ತು ನಿಮ್ಮ ಮಗನ ಜವಾಬ್ದಾರಿ ಆಗಿತ್ತಲ್ವಾತ್ತೆ? ಯಾರೋ ಊಟ ಹಾಕ್ತಾರೆ ಅಂತ ಎಷ್ಟು ದಿನ ನಾನು ಮಾನ ಮರ್ಯಾದೆ ಬಿಟ್ಟು ತಿಂದ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ ಹೇಳಿ? ಅದಕ್ಕೆ ಇನ್ನು ನಾನು ಅಲ್ಲೇ ಎಷ್ಟು ದಿನ ಇರ್ಬೇಕು ಅಂತ ಕೇಳ್ಕೊಂಡು ಬಟ್ಟೆಗಳು ತಗೊಂಡು ಹೋಗೋಣ ಅಂತ ಬಂದೆ. ಹೋ ಬಟ್ಟೆಗಳನ್ನ ತಗೊಂಡು ಹೋಗಕ್ ಬಂದಿದೀಯಾ? ಲೋ ವಜ್ರ, ಇವಳೇನ್ ಸುಮ್ಮನೆ ಬಂದಿಲ್ಲ, ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ. ಬಟ್ಟೆಗಳನ್ನೆಲ್ಲ ತಗೊಂಡು ಹೋಗಿ ಅಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗ್ಬಿಡ್ಬೇಕು ಅಂತ ಅಂದ್ಕೊಂಡಿರ್ಬೇಕು. ಅತ್ತೆ, ನಿಮ್ಮ ನಾಲ್ಗೆಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದೇ ಇಲ್ವಾ? ಮನೆಗೆ ಬರ್ಲಿಲ್ಲ ಅಂದ್ರೆ ಗಂಡನ ಮನೆನೇ ಮರ್ತು ಬಿಟ್ಟಿದ್ಯಾ ಅಂತ ಕೇಳ್ತೀರಾ? ಗಂಡನ ಮಾತನ್ನು ಪಾಲಿಸ್ಬೇಕು ಅಂತ ಮಗನ ಹತ್ರ ಹೋಗ್ತೀನಿ ಅಂದ್ರೆ ಅಲ್ಲೇ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋದಕ್ಕೆ ಹೋಗ್ತಿದ್ಯಾ ಅಂತ ಕಾಲ್ ಹಿಡಿತಿದ್ದೀರಾ. ಸರಿ, ಈಗ ನಾನು ಏನ್ ಮಾಡ್ಬೇಕು? ನಾನು ಏನ್ ಮಾಡಿದ್ರೆ ನಿಮಗ್ ಸರಿ ಅಂತ ಅನ್ಸುತ್ತೋ ಅದನ್ನೇ ಹೇಳಿ, ಅದನ್ನೇ ಮಾಡ್ತೀನಿ. ಸರಿ, ನೀನು ಬಟ್ಟೆಗಳನ್ನ ತೊಗೊಂಡೋಗಿ ಅಲ್ಲೇ ಇರು. ನಾಗಾರ್ಜುನ ಮನಸ್ಸನ್ನ ಹೇಗಾದ್ರೂ ಮಾಡಿ ಬದಲಾಯಿಸಿ ಮನೆಗೆ ಕರ್ಕೊಂಬ. ಏಯ್, ನೀನೇನು ಮತ್ತೆ ಅವನ ಹತ್ರ ಹೋಗೋದು ಬೇಡ. ನೀನು ಅವನ ಮನಸ್ಸು ಬದಲಾಯಿಸಿ ಕರ್ಕೊಂಬರೋದು ಅಷ್ಟರಲ್ಲಿದೆ. ತೆಪ್ಪಗೆ ಮನೇಲಿ ಬೇಯಿಸ್ಕೊಂಡು ಬಡಿಸ್ಕೊಂಡು ಬಿದ್ದಿರು. ನನಗೂ ಕೈ ಸುಟ್ಕೊಂಡು ಮಸಿ ಮೆತ್ಕೊಂಡು ಸಾಕಾಗೋಗಿದೆ. ಏನ್ ಹಾಗೆ ಮುಖ ನೋಡ್ತಾ ಇದೀಯಾ? ಅಲ್ಲಿ ಯಾವಳೋ ತಿರುಬೋಕಿ ಕೈಲಿ ಸೇವೆ ಮಾಡಿಸ್ಕೊಂಡು ನೆಮ್ಮದಿಯಾಗಿದ್ದೆ, ಇಲ್ಲಿ ಬಂದು ಹೇಗಪ್ಪ ಇವ್ರು ಸೇವೆ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಅಹಲ್ಯ ಬಗ್ಗೆ ತಿರುಬೋಕಿ ಅಂತೆಲ್ಲ ಕೇವಲವಾಗಿ ಮಾತಾಡ್ಬೇಡಿ. ಅವಳು ಕೂಡ ನಿಮ್ಮ ಸೊಸೆನೆ. ಹೇಳ್ದೇನೋ ವಜ್ರ, ಇವಳು ಹೇಳ್ತಾ ಇರೋದನ್ನ? ಕಾವೇರಿ, ವಿಷಯನ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ತಾ ಇದೆಯಾ ನೀನು? ನಾನ್ ತಗೊಂಡು ಹೋಗ್ತಾ ಇಲ್ಲ ರೀ. ತಗೊಂಡು ಹೋಗೋ ಹಾಗೆ ನಿಮ್ಮ ತಾಯಿ ಮಾತಾಡ್ತಾ ಇದ್ದಾರೆ. ನಾನೇನ್ ಮಾತಾಡ್ದೆ? ಇರೋದನ್ನ ಹೇಳ್ದೆ. ನಾನು ಇರೋದನ್ನೇ ಹೇಳಿದ್ದು. ಸಾಕು. ಅಯ್ಯೋ, ಸಾಕ್ ಮಾಡಿ ನೀವಿಬ್ರು. ಬೆಳಗ್ಗೆ ನಿಮ್ ಸುಪ್ರಭಾತ ಕೇಳೋಕ್ಕಾಗ್ತಿಲ್ಲ. ಕಾವೇರಿ, ಅಮ್ಮ ನೀನ್ ಎಲ್ಲೂ ಹೋಗೋದ್ ಬೇಕಿಲ್ಲ ಅಂತ ಹೇಳುದು ತಾನೆ? ಸುಮ್ಮನೆ ಮನ್ಲಿದ್ ಬಿಡು. ಅವರು ಸುಮ್ಮನೆ ನನ್ನನ್ನ ಮನೇಲಿರು ಅಂತ ಹೇಳಿಲ್ಲ ರೀ. ಬೇಯಿಸ್ಕೊಂಡು ಬಡಿಸ್ಕೊಂಡು ಮನೇಲಿ ಬಿತ್ತಿರು ಅಂತ ಹೇಳಿದ್ರು. ಆಯ್ತು, ವ್ಯಂಗ್ಯ ಬೇಡ. ನಿನ್ನ ಕೈಲಾದ್ರೆ ಬೇಯಿಸಾಕು, ಇಲ್ಲ ಅಂದ್ರೆ ಬೇಡ. ಹೋಗು ಹೋಗು ಅನ್ನಲ್ಲ. ನೋಡ್ದೇನೋ, ಕೊಂಬು ಜೀವಿತ ಗೂಳಿ ತರ ಹೇಗ ಮೈ ಮೇಲೆ ಬರ್ತಾ ಇದ್ದಾಳೆ. ಹೋಗ್ಲಿ ಬಿಡಮ್ಮ, ನೀನ್ ಯಾಕೆ ಸುಮ್ಮನೆ ಅವಳನ್ನ ಕೆಣ್ಕೊಂಡು ಹೋಗ್ತೀಯಾ? ಅಂದ್ರೇನೋ ನೀನ್ ಹೇಳ್ತಾ ಇರೋದು? ಅವಳು ಹೋದಂಗ್ ಹೋಗ್ಲಿ, ನಾವ್ ಯಾರು ಏನು ಕೇಳ್ಬಾರ್ದು ಅಂತಾನ ನೀನ್ ಹೇಳ್ತಾ ಇರೋದು? ಅಮ್ಮ ತಾಯಿ, ಸಾಕ್ ಮಾಡಮ್ಮ. ಇಂಥ ತಾಯಿ ಅಂತ ಹೆಂಡತಿ ಅಂತ ನನ್ನ ಮಗನ ಪಡೆದವನು ನಾನು ಪುಣ್ಯವಂತ. ಏನಂದೆ? ನಿನ್ನಂತ ತಾಯಿನ ಪಡೆಯೋದಕ್ಕೆ ಜನ್ಮ ಜನ್ಮದ ಪುಣ್ಯ ಮಾಡಿದ್ದೆ ಅಂತ ಹೇಳ್ದೆ.
ಏನ್ ಸೇಟು ಚೆನ್ನಾಗಿದ್ಯಾ? ಏನೋ ನಿಮ್ ದಯದಿಂದ ಎರಡು ಕೈಲಿ ಊಟ ಮಾಡೋವಷ್ಟು ಚೆನ್ನಾಗಿದ್ದೀವಿ. ಸೇಟು ಏನ್ ಹೇಳ್ತಾ ಇದ್ಯಾ ನೀನು? ನಿಮಗೆ ಹೇಳಿ ಏನ್ ಸಹ ಪ್ರಯೋಜನ? ನಮ್ಮ ಮನೆ ಬರೋ ನೆಚ್ಚಿರ್ಬೇಕಲ್ಲ. ಯೋ ಸೇಟು, ನನ್ನನ್ನೇ ಟಾರ್ಗೆಟ್ ಮಾಡಿ ಏನೋ ಮಾತಾಡ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿದೆ. ಆದ್ರೆ ಅದೇನ್ ಹೇಳ್ತಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ. ನೋಡು, ಏನೇ ಹೇಳದಿದ್ರು ನೇರವಾಗಿ ಹೇಳು. ಅಲ್ಲ, ಲೈಫ್ ಟೈಮ್ ಆಪರ್ಚುನಿಟಿ ಅಂತಾರಲ್ಲ, ಜಿಂದಗಿ ಮೇ ಏಕ್ ಬಾರ್ ಸೋನಾ ಜೈಸೆ ಚಾನ್ಸ್ ಬಂದಿತ್ತು ಸರ್. ಅಹಲ್ಯಾಜಿ ಮನೇನ ಮಾಡೋ ಅರ್ಜೆಂಟ್ನಲ್ಲಿದ್ರು, ಎಷ್ಟು ಕಡಿಮೆ ಕೇಳಿದ್ರು ಕೊಟ್ಬಿಡ್ತಿದ್ರು. ನಾನೇ ಏನಾದರೂ ಬಂಡವಾಳ ಹಾಕಿದ್ದಿದ್ರೆ ಕೋಟಿ ಕೋಟಿ ಲಾಭ ಆಗ್ತಿತ್ತು. ನೀವು ಬಂದ್ರಲ್ಲ, ಅಹಲ್ಯಾಜಿ ಕಡೆಯಿಂದ ಒರಿಜಿನಲ್ ಪೇಪರ್ ಕೊಡಿಸ್ಕೊಡಿ, ನಾನೇ ನಿಮಗೆ ಕಮಿಷನ್ ಕೊಡ್ತೀನಿ, ಇಲ್ಲ ಅಂದ್ರೆ ಒಳಗಾಕ್ಬಿಡ್ತೀನಿ ಅಂತ ಹೆದರ್ಸಿದ್ರಿ. ಈಗೇನಾಯ್ತು? ನಾನು ತಿನ್ಲಿಲ್ಲ, ನೀವು ತಿನ್ಲಿಲ್ಲ, ಯಾರೋ ಹಣ್ಣು ತಿನ್ಕೊಂಡೋದ್ರು, ನಮ್ಮಿಬ್ಬರು ಬಾಯಿಗೆ ಮಣ್ಣು ಬಿತ್ತು. ಯಾರೋ ಹಣ್ಣು ತಿನ್ಕೊಂಡೋದ್ರ? ಏನ್ ಹೇಳ್ತಿದ್ಯಾ ನೀನು? ವಾ, ನಿಮ್ಗೇನು ಗೊತ್ತಿಲ್ವಾ? ಓಹೋ, ನಾನು ಇನ್ಸ್ಪೆಕ್ಟ್ರು, ನಮ್ಮ ಮಾವ ಮಿನಿಸ್ಟ್ರು. ಆ ಅಹಲ್ಯಾಜಿ ಏನಾದ್ರು ಕಣ್ತಪ್ಸಿ ವ್ಯವಹಾರ ಮಾಡಿದ್ರೆ ಅವ್ರನ್ನ ಅಲ್ಲೇ ಕೊಚ್ಚಾಕ್ಬಿಟ್ಟಿ ಅಂತ ಕೊಚ್ಕೊಂಡಿದ್ರಿ. ಈಗೇನ್ ಮಾಡಿದ್ರಿ? ಕಣ್ಮುಚ್ಕೊಂಡು ಸುಮ್ಮನಿದ್ದೀರಾ? ಯೋ ಸೇಟು, ಸುಮ್ಮನೆ ಟೆನ್ಷನ್ ಮಾಡ್ಬೇಡ, ವಿಷಯ ಏನು ಅಂತ ಹೇಳು. ಅಹಲ್ಯಾಜಿ ಅವರು ಅವ್ರ ಮನೇನ ಅದ್ಯಾರೋ ಶ್ರಾವಣಿ ಅನ್ನೋರ್ಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಏನು? ಏನಂದೆ ನೀನು? ಅಹಲ್ಯ ಮನೇನ ಶ್ರಾವಣಿಗೆ ಮಾಡ್ಬಿಟ್ಟಿದ್ದಾಳ? ಸರ್, ಅವರು ಮಾರಲಿಲ್ಲ ಸರ್. ಮಾರಿದ್ರು ನನ್ನ ಕಮಿಷನ್ ಹೋಯ್ತಲ್ಲ ಅಂತ ನಾನು ಫೀಲ್ ಮಾಡ್ಕೋತಾ ಇದ್ದೆ. ಆದ್ರೆ ಅವರು ಆ ಹುಡುಗಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅಂದ್ರೆ ಉಡುಗೊರೆ ಹಾಕ್ಬಿಟ್ಟಿದ್ದಾರೆ, ಮೊಫತ್ತಾಗಿ ಕೊಟ್ಟಿದ್ದಾರೆ. ಉಡುಗೊರೆಯಾಗಿ? ಯಾರಪ್ಪನ ಮನೆ ಆಸ್ತಿ ಅಂತ ಉಡುಗೊರೆ ಕೊಟ್ಲಂತೆ? ಮನೆ ಅಹಲ್ಯ ಅವ್ರ ಹೆಸರಲ್ಲಿದೆ. ಈಗ ನಿಮ್ಮ ಹೆಸರಲ್ಲಿರೋ ಆಸ್ತಿನ ನೀವು ಯಾರಿಗೆ ಬೇಕಾದ್ರೂ ಉಡುಗೊರೆ ಕೊಡ್ಬೋದು, ಅದು ಕಾನೂನೇ ಇದೆ. ನಿಮ್ಗೆ ಗೊತ್ತಿಲ್ವಾ? ಅದೃಷ್ಟ ಅಂದ್ರೆ ಆ ಹುಡುಗಿದು ಸರ್. ಅಹಲ್ಯಾಗೆ ಅದು ರಕ್ತ ಸಂಬಂಧನೂ ಅಲ್ಲ. ಅದ್ಯಾಕೆ ಗಿಫ್ಟ್ ಇಟ್ಕೊಟ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗಿದ್ದ ಅದೃಷ್ಟನ ನೀವು ದೊಡ್ಡ ಮನಸ್ಸು ಮಾಡಿ ಶ್ರಾವಣಿಗೆ ಶಿಫ್ಟ್ ಮಾಡಿದ್ರಿ. ಅದರಿಂದ ನಿಮಗೇನು ಬಂತು ಲಾಭ? ಅದೇನೋ ಹೇಳ್ತಾರಲ್ಲ, ಇಬ್ಬರು ಜಗಳದಲ್ಲಿ ಮೂರನೇವರಿಗೆ ಲಾಭ ಆಯ್ತು ಅಂತ. ನಾವಿಬ್ರು ಜಗಳ ಆಡ್ದೇನೆ ಅದೃಷ್ಟ ಶ್ರಾವಣಿಗೆ ಶಿಫ್ಟ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ, ಕರ್ಪೂರದ ಗೊಂಬೆ. ಯೋ ಸೇಟು, ನಿನ್ನ ಮಾತು ಕೇಳ್ತಾ ಇದ್ರೆ ನನ್ ಹುಚ್ಚಿಡ್ತಾ ಇದೆ. ನಿನ್ನ ಮಾತು ನಂಬೋದಕ್ಕೆ ಆಗ್ತಾ ಇಲ್ಲ. ನಿಜ ಹೇಳ್ತಿದ್ಯಾ ತಾನೆ? ನಾನು ಯಾಕೆ ಸಾಬ್ ಸುಳ್ಳು ಹೇಳಿ? ಸೇಟು ಲಾಭಕ್ಕೆ ಆಸೆ ಪಡ್ಬೋದು, ಆದ್ರೆ ಸುಳ್ಳು ಹೇಳಲ್ಲ. ನೀನು ಸುಳ್ಳು ಹೇಳಲ್ಲ ಸರಿ, ಆದ್ರೆ ನೀನು ಹೇಳ್ತಾ ಇರೋ ಸುದ್ದಿ ನಿಜನಾ? ಕನ್ಫರ್ಮ್ ಮಾಡ್ಕೊಂಡಿದ್ಯಾ? ಸಾಬ್, ಇವನು ಪನ್ನಾಲಾಲ್ ಪಕ್ಕ ಯಾವುದೇ ವಿಷಯನೂ ಪಕ್ಕ ತಿಳ್ಕೊಂಡೇ ಮಾತಾಡ್ತಾನೆ. ಅದು ನಿಮಗೆ ಗೊತ್ತಲ್ವಾ? ನನಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಒಬ್ರು ಪರಿಚಯದವರಿದ್ದಾರೆ. ನಾನು ಈ ಪ್ರಾಪರ್ಟಿನ ಡೀಲ್ ಮಾಡ್ತಾ ಇದ್ದೀನಿ ಅಂತ ಮದರ್ ಡೀಡು ECನ ಎಕ್ಸ್ಟ್ರಾಕ್ಟ್ ಮಾಡಿದ್ದೆ. ನಿನ್ನೆ ಅವರೇ ಫೋನ್ ಮಾಡಿಬಿಟ್ಟು, ಚೇಟುಜಿ ನೀನು ಆ ಪ್ರಾಪರ್ಟಿನ ಡೀಲ್ ಮಾಡ್ತಾ ಇದೆಯಲ್ಲ, ಅದನ್ನು ಅಹಲ್ಯ ಅವರು ಶ್ರಾವಣಿ ಅನ್ನೋ ಹುಡುಗಿಗೆ ಗಿಫ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಯಾಕೆ ನಮ್ಮ ಮಾತು ಬಗ್ಗೆ ನಿಮಗೆ ನಂಬಿಕೆ ಬಂದಿಲ್ವಾ? ಒಂದು ಕೆಲಸ ಮಾಡಿ, ನೀವು ಸೀದಾ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಆ ಮನೆ ಸರ್ವೆ ನಂಬರ್ ಕೊಟ್ಟು ಡೀಟೇಲ್ ಕೇಳಿ, ಜೆರಾಕ್ಸ್ ಕಾಪಿ ಕೊಡ್ತಾರೆ. ಆಗ ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದ್ದು ಸುಳ್ಳೋ ನಿಜವೋ ಅಂತ. ಅಲ್ಲ ಕಣಯ್ಯ ಸೇಟು, ರಿಜಿಸ್ಟರ್ ಆಫೀಸ್ ನಲ್ಲಿ ಯಾರ್ದೋ ಮನೆ ಡಾಕ್ಯುಮೆಂಟ್ಸ್ ನ ಯಾರಿಗೆಂದು ಅವ್ರಿಗೆ ಕೊಡ್ತಾರಣ್ಯ? ಏನ್ ಸಾಬ್ ನೀವು ಹಿಂಗೆ ಹೇಳ್ತೀರಿ? ಅಲ್ಲ, ಎರಡು ಗಾಂಧಿ ನೋಟ್ ಹೊಡೆದ್ರೆ ಈ ದೇಶದಲ್ಲಿ ಏನ್ ಸಿಗಲ್ಲ ಹೇಳಿ? ಅದೊಂದಲ್ಲೇ ಈಗ RT ಆಕ್ಟ್ ಅಂತ ಬಂದಿದ್ಯಲ್ಲ, ಅದ್ರ ಪ್ರಕಾರ ಅಪ್ಲೈ ಮಾಡಿದ್ರೆ ಯಾರ ಡಾಕ್ಯುಮೆಂಟ್ ಯಾರು ಬೇಕಾದ್ರೆ ತಗೋಬಹುದು. ಈ ರೂಲ್ಸ್ ನಿಮಗೆ ಗೊತ್ತಿಲ್ವಾ? ಸಾಹೇಬ್ರೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಕೇಳಿ. ಅಹಲ್ಯ ಅವರು ಆ ಹುಡುಗಿಗೆ ಮಾಡ್ಕೊಟ್ಟಿದ್ದಾರಲ್ಲ ಗಿಫ್ಟ್ ಡೀಡು, ಅದನ್ನ ಕೊಡ್ತಾರೆ. ಮನೆಗೆ ತಗೊಂಡೋಗಿ ದಿಂಬಿನ ಕೆಳಗಿಟ್ಟು ಬೆಚ್ಚಕ್ ನಿದ್ದೆ ಮಾಡ್ತಾ ಕನ್ಸ್ ಕಾಣಿ, ನಾನು ಬರ್ತೀನಿ. ನಾನು ಹೋಗಿ ಕನ್ಸ್ ಕಾಣ್ತೀನಿ. ಅದಕ್ಕೂ ಮುಂಚೆ ನೀನು ಅದೇನೋ ಡಾಕ್ಯುಮೆಂಟ್ಸ್ ಪೇಪರ್ ಅಂದಲ್ಲ, ಅದನ್ನೆಲ್ಲ ತೆಗೆಸ್ಬಿಟ್ಟು ದೇವಸ್ಥಾನದ ಹತ್ರ ನಮ್ಮ ಪೊಲೀಸ್ನವ್ರು ಇರ್ತಾರೆ, ಅವ್ರಿಗೆ ತಲುಪಿಸ್ಬಿಡು. ಗೊತ್ತಾಯ್ತಾ?
ಈಗ ನಿಂತಿಗ್ಲೇ ಹೊರಡು. ಇಲ್ಲಾಂದ್ರೆ ಗೊತ್ತಲ್ಲ. ಇದ್ದಿದ್ದೆ ಆಗೋಯ್ತು. ಏನ್ ಸೀಟು ಏನು ಗೊಣಗ್ತಾ ಇದ್ಯಾ? ಏನಿಲ್ಲ ಸ್ವಲ್ಪ ಬರ್ತೀನಿ. ಹೊರಡು. ಮಾವ 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 ಮಾವ. ಜಯದೇವ, ಇದು ಮನೆ ಕಣಯ್ಯ. ತರಕಾರಿ ಮಾರ್ಕೆಟಲ್ಲಿ ಕೂಗ್ದಂಗೆ ಕೂಕೊಂಬರ್ತಾ ಇದೆಯಲ್ಲ. ಮಾವ, ನಡೆದಿರೋ ವಿದ್ಯಮಾನಗಳನ್ನ ಕೇಳಿದ್ರೆ ಮುಂದೊಂದು ದಿನ ನಾವು ತರಕಾರಿ ಮಾಡೋದಕ್ಕೂ ಹೋಗ್ಬೇಕಾಗಿ ಬಂದ್ರು ಬರ್ಬೋದು ಅಂತ ಅನ್ಸ್ತಾ ಇದೆ. ನಾವು ತರಕಾರಿ ಮಾರೋದಕ್ಕೆ? ಜಯದೇವ, ಸುತ್ತಿ ಬಳಸಿ ಮಾತಾಡಬೇಡ, ನೇರವಾಗಿ ವಿಷಯಕ್ಕೆ ಬಾ. ಸುತ್ತೋದಕ್ಕೆ ಬಳಸೋದಕ್ಕೆ ಟೈಮ್ ಇಲ್ಲ ಅಂತಾನೆ ಮಾವ ನೇರವಾಗಿ ನಿಮ್ಮ ರೂಮಿಗೆ ಬಂದು ಮಾತಾಡ್ತಾ ಇರೋದು. ಆಯ್ತಪ್ಪ, ವಿಷಯ ಹೇಳು. ನಿಮ್ಮ ಪ್ರೇಯಸಿ ಅಹಲ್ಯ ಅವ್ರಿಗೆ ನೀವು ಉಡುಗೊರೆಯಾಗಿ ಕೊಟ್ಟಿದ್ದ ಮನೇನ ಅವರು ಶ್ರಾವಣಿ ಅಮ್ಮನವ್ರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರಂತೆ, ಗಿಫ್ಟ್ ಡೀಡ್ ಮಾಡಿ ಕೊಟ್ಟಿದ್ದಾರಂತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕರ್ಪೂರದ ಗೊಂಬೆ ಕರ್ಪೂರದ ಗೊಂಬೆ. ಜಯದೇವ, ನೀನು ನನಗೆ ಒಳ್ಳೆ ಇನ್ಫಾರ್ಮರ್, ಒಪ್ಕೋತೀನಿ. ಡಿಪಾರ್ಟ್ಮೆಂಟಲ್ಲಿ ನಿನಗಿರೋ ಕಾಂಟ್ಯಾಕ್ಟ್ಗಳಲ್ಲಿ ಒಳ್ಳೆ ಇನ್ಫಾರ್ಮರ್ನ ನೀನು ಸಾಕಿದೆಯಾ ಅಂತಲೂ ನನಗೆ ಗೊತ್ತು. ಆದರೆ ಒಂದು ಸುದ್ದಿ ನಿನಗೆ ಸಿಕ್ಕಿದಾಗ ಅದರ ನಿಜಾಂಶ ಎಷ್ಟಿದೆ ಅಂತ ತೂಕ ಮಾಡಿ ನನಗೆ ತಲುಪಿಸೋದನ್ನು ಕಲಿ. ಯಾಕೆ ಗೊತ್ತಾ? ಮಗ ಮನೆ ಬಿಟ್ಟು ಹೋದ, ಹೆಂಡತಿ ಅವನನ್ನು ಕರ್ಕೊಂಬರ್ತೀನಿ ಅಂತ ಹೋದವಳು ಅಲ್ಲೇ ಹೋಗಿ ಸೆಟ್ಲ್ ಆಗ್ಬಿಟ್ಟು. ಆ ಫೀಲಿಂಗಲ್ಲಿದ್ದೀನಯ್ಯ, ಅರ್ಥ ಮಾಡ್ಕೋ. ಮಾವ, ನೀವು ಯಾವಾಗಲೂ ಅಷ್ಟೇ ನಾನು ಮಾತು ಅಂದರೆ ಉಡಾಫೆ. ಯಾಕೆಂದ್ರೆ ನಾನು ಜೋಕರ್ ಥರ ನೋಡ್ತಾ ಇದ್ದೀರಿ. ಅದಕ್ಕೆ ನಾನು ಎಷ್ಟೇ ಸೀರಿಯಸ್ ವಿಷಯ ಹೇಳಿದ್ರು ನಿಮ್ಮ ತಲೆಗೆ ಹೋಗೋದಿಲ್ಲ. ನಾನು ಏನು ಮಾಡಿ? ಅಲ್ಲಯ್ಯ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಮನೇನ ಶ್ರಾವಣಿ ಹೆಸರಿಗೆ ಅಹಲ್ಯ ಬರ್ಕೊಡ್ತಾಳೆ, ಅದು ಪುಕ್ಸಾಟೆಗೆ. ನಂಬೋ ಮಾತೇನಯ್ಯ, ಏನಾದರೂ ಅರ್ಥ ಇದೆಯಾ? ಅಲ್ಲಯ್ಯ, ಶ್ರಾವಣಿ ಹೆಸರು ಬರ್ಕೊಡೋಕೆ ಅಹಲ್ಯಾಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಅಹಲ್ಯ ಅವ್ರ ತಲೆ ಕೆಟ್ಟು ಇಂಥ ಕೆಲಸ ಮಾಡಿದಾರೋ, ಅಥವಾ ಶ್ರಾವಣಿನೇ ಅಹಲ್ಯ ಅವ್ರ ತಲೆ ಕೆಡಿಸಿ ಮನೇನ ತನ್ನ ಹೆಸರಿಗೆ ಬರ್ಸ್ಕೊಂಡಿದ್ದಾಳೋ ಅನ್ನೋದನ್ನ ತಮ್ಮ ಪ್ರೇಯಸಿ ಅಹಲ್ಯ ಅವ್ರನ್ನ ನಿಮಾನ್ಸ್ಗೆ ಅಂದ್ರೆ ಉಚ್ಚಾಸ್ಪತ್ರೆ ಕರ್ಕೊಂಡೋಗಿ ಪರೀಕ್ಷೆ ಮಾಡಿಸಿ ಕನ್ಫರ್ಮ್ ಮಾಡ್ಕೊಳ್ಳಿ. ಆದ್ರೆ ಅಹಲ್ಯ ಅವರು ಶ್ರಾವಣಿ ಹೆಸರಿಗೆ ಮನೇನ ರಿಜಿಸ್ಟರ್ ಮಾಡ್ತಿರೋದು ಅಪ್ಪಟ ಸತ್ಯ. ಈ ವಿಷಯ ನಿನ್ಗೆ ಯಾರು ಹೇಳಿದ್ರು? ಕೆಲವು ದಿನಗಳ ಹಿಂದೆ ಅಹಲ್ಯ ಅವರು ಬ್ರೋಕರ್ ಪನ್ನಾಲಾಲ್ ಸೇಟು ಅನ್ನೋ ಮುಖಾಂತರ ಈ ಮನೇನ ಮಾರೋದಕ್ಕೆ ಟ್ರೈ ಮಾಡಿದ್ರು. ಆಗ ನಾನು ಸೇಟುನ ಟ್ರ್ಯಾಪ್ ಮಾಡಿ ಮನೇನ ಜಯದೇವ ನಾಲ್ಗೆ ಜಾರ್ ಬಿಟ್ಟಿದ್ದಿದ್ರು ನೀನು ಅಹಲ್ಯನ ಯಾಮಾರಿಸಿ ಮನೇನ ಹೊಡಿಬೇಕು ಅಂದ್ಕೊಂಡಿದ್ದ ಪ್ಲ್ಯಾನ್ನ ಮಾವನ ಮುಂದೆ ಬಾಯಿ ಬಿಟ್ಬಿಡ್ತಿದ್ಯಲ್ಲೋ. ಸೇಟುನ ಟ್ರ್ಯಾಪ್ ಮಾಡಿ ಮನೆ ಮಾರ್ದೇ ಇರೋ ಥರ ನೋಡ್ಕೊಂಡಿದ್ದೆ. ಆ ಸೇಟುನೇ ನನಗೆ ವಿಷಯ ಹೇಳಿದ್ದು. ಏನು? ಅಹಲ್ಯ ಈಗಾಗಲೇ ಮನೆ ಮಾರೋಕೆ ಪ್ರಯತ್ನ ಮಾಡಿದ್ಲ, ಅದನ್ನ ನೀನ್ ತಡೆದ್ಯಾ? ಹೌದು ಮಾವ. ಈ ವಿಷಯ ನನಗೆ ಹೇಳಿಲ್ವಲ್ಲಯ್ಯ? ಅದೇನಂದ್ರೆ ಮಾವ, ನೀವು ನನ್ನ ಮಾತನ್ನ ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ತೀನಿ ಅಂತ ನನಗೆ ಗೊತ್ತಿಲ್ವೇ. ಅದಕ್ಕೆ ಅವತ್ತು ಮನೆ ಮಾರದೇ ಇರೋ ಥರ ನೋಡ್ಕೊಂಡಿದ್ದೆ. ಆದ್ರೆ ಇವತ್ತು ಮನೆ ಮಾರದೆ ಶ್ರಾವಣಿ ಹೆಸರಿಗೆ ಗಿಫ್ಟ್ ಡೀಡ್ ಮಾಡಿದಾಳೆ. ಗಿಫ್ಟ್ ಡೀಡಾ? ಜಯದೇವ, ನೀನು ಹೇಳ್ತಾ ಇರೋ ವಿಷಯ ಯಾವ ಆ್ಯಂಗಲಿಂದ ಯೋಚನೆ ಮಾಡಿದ್ರು ನಿಜ ಅಂತ ಅನಿಸ್ತಾ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳು. ಅಹಲ್ಯಾಗೆ ಆ ಮನೆ ಇರೋದು ಏಕೈಕ ಸ್ವತ್ತು. ಅದನ್ನು ಶ್ರಾವಣಿ ಹೆಸರು ಬರೆದ್ಬಿಟ್ರೆ ಜೀವನಕ್ಕೆ ಏನಯ್ಯ ಮಾಡ್ತಾಳೆ? ಇಷ್ಟಕ್ಕೂ ಶ್ರಾವಣಿ ಅಹಲ್ಯಾಗಿ ಯಾವ ಕಡೆಯಿಂದ ಸಂಬಂಧ ಅಂತ ಆ ಮನೆನ ಅವಳ ಹೆಸರು ಬರ್ಕೊಡ್ಬೇಕು. ಹೇಳಯ್ಯ. ನಮ್ಮವ್ವ, ಮನೆ ಅಹಲ್ಯ ಹೆಸರಲ್ಲಿದ್ರೆ ನೀವು ಗಲಾಟೆ ಮಾಡ್ಬೋದು, ವಾಪಸ್ ಕೇಳ್ಬೋದು ಅಂತ ಸೇಫ್ಟಿಗೋಸ್ಕರ ಶ್ರಾವಣಿ ಹೆಸರಿಗೆ ಬರ್ದಿರ್ಬೋದಾ?